ವಿಧಿಷಣ್ ಡಿರೋಜಿಯ ಬಿಟ್ಟಿದ್ದರಂತೆ 1820 ರಾಜಾರಾಮ್ ಮೋಹನ್ ರಾಯ್ ಮತ್ತು 1830 ವಿಧಿಷಣ್ ಡಿರೋಜಿಯ ಬಿಟ್ಟಿದ್ರು. ಅಹಿಂಸೆ ಅಧಿವೇಶನ. ಡಿರೋಜಿನಿಂದ ಸ್ವಾತಂತ್ರ್ಯ ಸಮಾನತೆ ಕ್ರಾಂತಿಗಳು ಪ್ರಚಾರವಾದವು. ಇಂಡಿಯನ್ ಅಸೋಸಿಯೇಷನ್ ನಾಯಕತ್ವ ವಹಿಸಿಕೊಂಡ ಸುರೇಂದ್ರನಾಥ ಬ್ಯಾನರ್ಜಿ. ಇಂಡಿಯನ್ ಅಸೋಸಿಯೇಷನ್ ನಾಯಕತ್ವ ವಹಿಸಿಕೊಂಡ ಸುರೇಂದ್ರನಾಥ ಬ್ಯಾನರ್ಜಿಯವರ ಒತ್ತಡದಿಂದಾಗಿ 1976 ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿ 21 ರಿಂದ 19 ತಿಳಿಸಲಾಯಿತು. ಅಂದರೆ ಸುರೇಂದ್ರನಾಥ ಬ್ಯಾನರ್ಜಿಯವರ ವೆಬ್ಸೈಟ್ ಮೇಲೆ 19 ವರ್ಷದಿಂದಲೇ ಸ್ಟಾರ್ಟ್ ಆಗುವಂಥದ್ದು ಸಿವಿಲ್ ಸರ್ವಿಸ್ ಪರೀಕ್ಷೆಯ ವಯೋಮಿತಿ 21 ರಿಂದ 19 ಅಂದರೆ 2 ವರ್ಷ. 1893 ಇಲ್ಬರ್ಟ್ ಬಿಲ್ ಜಾರಿಗೆ ಇವರು ಹೋರಾಡಿದರು. 1893 ಇಲ್ಬರ್ಟ್ ಬಿಲ್ ಜಾರಿಗೆ ಇವರು ಹೋರಾಡಿದರು. ಯಾರು? ಸುರೇಂದ್ರನಾಥ ಬ್ಯಾನರ್ಜಿ. ಇಂಡಿಯನ್ ಅಸೋಸಿಯೇಷನ್ ಕಾರ್ಯಕಲಾಪಗಳಿಗಾಗಿ ಸುರೇಂದ್ರನಾಥ ಬ್ಯಾನರ್ಜಿಯವರು 20,000 ನಿಧಿ ಸಂಗ್ರಹಿಸ್ತಾರೆ. ಇದು ರಾಜಕೀಯ ಹೋರಾಟಕ್ಕಾಗಿ ಸಂಗ್ರಹಿಸಿದ ಮೊದಲ ನಿಧಿ ಆಗಿದೆ ಅಂತ. ರಾಜಕೀಯ ಹೋರಾಟಕ್ಕಾಗಿ ಸಂಗ್ರಹಿಸಿದಂತಹ ಮೊದಲ ನಿಧಿ ಯಾವುದು ಅಂದರೆ ಇಂಡಿಯನ್ ಅಸೋಸಿಯೇಷನ್ ಕಾರ್ಯಕಲಾಪಕ್ಕೆ ಸಂಗ್ರಹಿಸಿದಂತಹ ನಿಧಿ 20,000 ನಿಧಿ. ರಾಜಕೀಯ ಕಲಾಪಕ್ಕೆ ಸಂಗ್ರಹಿಸಿದಂತಹ ಮೊಟ್ಟ ಮೊದಲ ನಿಧಿ ಇದು. 1884 ಥಿಯೋಸಾಫಿಕಲ್ ಸಮ್ಮೇಳನದಲ್ಲಿ ಭಾಗವಹಿಸಿದ ದಾದಾಬಾಯಿ ನವರೋಜಿ, ಕೆ.ಟಿ. ತರ್ಲಾಂಗ್, ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಸುಬ್ರಹ್ಮಣ್ಯ ಐಯರ್ ಮುಂತಾದವರು ಮಾತೃಭೂಮಿಯ ರಕ್ಷಣೆಗಾಗಿ ಒಂದು ಚಳುವಳಿ ಆರಂಭಿಸಿದ್ದು ಅಹಿಂಸೆಯ ಮೂಲ ಎಂಬುದು. ಕಲ್ಕತ್ತಾದ 3 ಸಂಸ್ಥೆಗಳಾದ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್, ಸೆಂಟ್ರಲ್ ಮಹಮ್ಮಡನ್ ಅಸೋಸಿಯೇಷನ್ಗಳು ಸಮ್ಮೇಳನ ನಡೆಸಿ 1885 ಸಮಾವೇಶ ನಡೆಸಿದವು. ಅಂದರೆ ಡಿಸೆಂಬರ್ 28, 1885 ಸ್ಕಾಟ್ಲೆಂಡಿನ ಎಗೋ ಹ್ಯೂಮ್ ಕಲ್ಕತ್ತಾ ವಿವಿಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ಬಹಿರಂಗ ಪತ್ರ ಬರೆದನು. ಸ್ಕಾಟ್ಲೆಂಡಿನ ಎಗೋ ಹ್ಯೂಮ್ ಕಲ್ಕತ್ತಾ ವಿವಿಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ಬಹಿರಂಗ ಪತ್ರ ಬರೆದನು. ಸುರಕ್ಷಿತ ತರುಣರು ರಾಜಕೀಯ ಪುನರುತ್ಥಾನ ಕ್ರಿಯಾಶೀಲ ರಾಷ್ಟ್ರೀಯ ಸಂಘಟಿಸಲು ಕರೆ ನೀಡಿದನು. ಮುಂದೆ 1884 ಇಂಡಿಯನ್ ನ್ಯಾಷನಲ್ ಯೂನಿಯನ್ ಸಂಸ್ಥೆ ಸಂಘಟಿಸಿದನು. ಪೇಜ್ 1884 ಇಂಡಿಯನ್ ನ್ಯಾಷನಲ್ ಯೂನಿಯನ್ ಸಂಸ್ಥೆ ಸಂಘಟಿಸ್ತಾನೆ. ಇದೇ ಮುಂದೆ ಪುನರ್ ನಾಮಾಂಕಿತಗೊಂಡು ಅಹಿಂಸೆ ಆಗುತ್ತೆ. ಆಗಿದ್ದ ಹೊಯ್ಸರ ಲಾರ್ಡ್ ಡಫ್ರಿನ್ ಇದರ ಸ್ಥಾಪನೆಗೆ ಪ್ರೋತ್ಸಾಹಿಸ್ತಾನೆ. ಲಾರ್ಡ್ ಡಫ್ರಿನ್ ಇರ್ತಾನೆ ಅಹಿಂಸೆ ಅಧಿವೇಶನ ಟೈಮಲ್ಲಿ. ಇದನ್ನೊಂದು ರ್ಯಾಂಕ್ ಮಾಡಿದೆ ಒಟ್ಟಿಗೆ. ಅವಾಗ ನಾನು ಟೆಕ್ನಿಕಲ್ಗೆ ಕ್ವಶನ್ ಬಂದಾಗ ನಾನು ರ್ಯಾಂಕ್ ಮಾಡಿದೆ. ಅದರಲ್ಲಿ ಕೊನೆಗೆ ಗೊತ್ತಾಗಿತ್ತು ಲಾರ್ಡ್ ಡಫ್ರಿನ್ ಸ್ಥಾಪನೆ ಮಾಡಿದ್ದು ಅಂತ. ಆದರೆ ಓದಿದೆ, ಬಟ್ ತಿಳ್ಕೊಳಕ್ಕೋಗಿರಲಿಲ್ಲ, ಸುಮ್ಮನೆ ಓದಿದೆ ಅಷ್ಟೇ. ಕಾಂಗ್ರೆಸ್ ಸಮ್ಮೇಳನಗಳು ಮತ್ತು ಅವುಗಳ ಅಧ್ಯಕ್ಷರ ಬಗ್ಗೆ. 1ನೇ ಸಮ್ಮೇಳನ 1885 ಡಿಸೆಂಬರ್ 28 ಬಾಂಬೆಯಲ್ಲಿ ನಡೆಯುತ್ತೆ. ಉಮೇಶ್ ಚಂದ್ರ ಬ್ಯಾನರ್ಜಿ ಅಥವಾ WC ಬ್ಯಾನರ್ಜಿ ಅಧ್ಯಕ್ಷತೆಯಲ್ಲಿ 72 ಪ್ರತಿನಿಧಿಗಳು ಭಾಗವಹಿಸ್ತಾರೆ. 2ನೇ ಸಮ್ಮೇಳನ 1886 ಬಾಂಬೆಯಲ್ಲಿ ದಾದಾಬಾಯಿ ನವರೋಜಿ 434 ಪ್ರತಿನಿಧಿಗಳು ಭಾಗವಹಿಸ್ತಾರೆ. 434 ಪ್ರತಿನಿಧಿಗಳು ಭಾಗವಹಿಸಿದರು. 3ನೇ ಸಮ್ಮೇಳನ 1887 ಮದ್ರಾಸ್ನಲ್ಲಿ ಬಹರುದ್ದೀನ್ ತ್ಯಾಬ್ಜಿ 607 ಪ್ರತಿನಿಧಿಗಳು ಭಾಗವಹಿಸ್ತಾರೆ. 72 ಪ್ರತಿನಿಧಿ ಫಸ್ಟು, ಸೆಕೆಂಡು 434 ಪ್ರತಿನಿಧಿ, 3 607 ಪ್ರತಿನಿಧಿ. ಫಸ್ಟು ಬಾಂಬೆ, ಸೆಕೆಂಡು ಬಾಂಬೆ, 3 ಮದ್ರಾಸ್. ಫಸ್ಟು WC ಬ್ಯಾನರ್ಜಿ, ಸೆಕೆಂಡು ದಾದಾಬಾಯಿ ನವರೋಜಿ, 3 ಬಹರುದ್ದೀನ್ ತ್ಯಾಬ್ಜಿ. ಮುಸ್ಲಿಂ ಅಧ್ಯಕ್ಷ ಬಹರುದ್ದೀನ್ ತ್ಯಾಬ್ಜಿ ಅನ್ನುವಂಥವ್ರು ಮುಸ್ಲಿಂ ಅಧ್ಯಕ್ಷ. ಅಂದರೆ ಫಸ್ಟ್ ಸೆಕೆಂಡ್ ಬಾಂಬೆ ನಡೆದರೆ 3 ಮದ್ರಾಸಲ್ಲಿ ನಡೆಯುತ್ತೆ, 4 ಅಲಹಾಬಾದ್. 1888 ಜಾರ್ಜ್ ಹೋದ್ ಅಧ್ಯಕ್ಷತೆ. ಅವನು ಆಂಗ್ಲ ಅಧ್ಯಕ್ಷ. ಜಾರ್ಜ್ ಹೋದ್ ಆಂಗ್ಲ ಅಧ್ಯಕ್ಷ. 2 ಬಾಂಬೆ ನಡೆಯುತ್ತೆ, 3ನೇದು ಮದ್ರಾಸಲ್ಲಿ ನಡೆಯುತ್ತೆ, 4 ಅಲಹಾಬಾದ್ನ ನಡೆಯುತ್ತೆ. ಫಸ್ಟ್ 72 ಪ್ರತಿನಿಧಿ, 3 434 ಪ್ರತಿನಿಧಿ, 2 434 ಪ್ರತಿನಿಧಿ, 3 607 ಪ್ರತಿನಿಧಿಗಳು. ಅಧ್ಯಕ್ಷರು ಫಸ್ಟ್ WC ಬ್ಯಾನರ್ಜಿ, 2 ದಾದಾಬಾಯಿ ನವರೋಜಿ, 3 ಬಹರುದ್ದೀನ್ ತ್ಯಾಬ್ಜಿ, 4 ಜಾರ್ಜ್ ಹೋದೆ ಅಲಹಾಬಾದ್.
5 1889 ಬಾಂಬೆ ವಿಲಿಯಂ ವೇಡರ್ ಬರ್ನ್. ಬಹರುದ್ದೀನ್ ತ್ಯಾಬ್ಜಿಯಾನ್ ಮುಸ್ಲಿಂ ಅಧ್ಯಕ್ಷ, ಜಾರ್ಜ್ ಹೋಲ್ ಆಂಗ್ಲ ಅಧ್ಯಕ್ಷ. 4ನೇ ಅಧಿವೇಶನ ವಹಿಸ್ಕೊತಿದ್ದಲ್ಲ ಅವನು. 1889 ಬಾಂಬೆ ವಿಲಿಯಂ ವೇಡರ್ ಬರ್ನ್. 1890 ಕೋಲ್ಕತ್ತಾ ಫಿರೋಜ್ ಶಾ ಮೆಹ್ತಾ. 1890 ಕೋಲ್ಕತ್ತಾ ಫಿರೋಜ್ ಶಾ ಮೆಹ್ತಾ ಮೊದಲ ಪಾರ್ಸಿ ಅಧ್ಯಕ್ಷ. ಫಿರೋಜ್ ಶಾ ಮೆಹ್ತಾ ಮೊದಲ ಪಾರ್ಸಿ ಅಧ್ಯಕ್ಷ. ಅವನು ಬಾಂಬೆ ಸಿಂಹ ಅಂತ ಕರೀತಾರೆ. ಫಿರೋಜ್ ಶಾ ಮೆಹ್ತಾನನ್ನ ಬಾಂಬೆ ಸಿಂಹ ಅಂತ ಕರೀತಾರೆ. 1891 ನಾಗ್ಪುರ ಆನಂದ ಚಾರ್ಲು. 1892 ಅಲಹಾಬಾದ್ WC ಬ್ಯಾನರ್ಜಿ 2ನೇ ಬಾರಿಗೆ ಅಧ್ಯಕ್ಷತೆ ವಹಿಸ್ತಿದ್ದಾರೆ. ಅಂದರೆ 1ರಿಂದ 8ರವರೆಗೂ 8ರಲ್ಲಿ 2 ಬಾರಿ ಅಧ್ಯಕ್ಷತೆ ವಹಿಸ್ಕೊಳ್ಳೋರು ಯಾರು ಅಂದರೆ ಟಾಪ್ 10 ಒಳಗನೆ 2 ಬಾರಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಳ್ಳೋರು ಯಾರು ಅಂದರೆ WC ಬ್ಯಾನರ್ಜಿ. 1898 ಅಲಹಾಬಾದ್ ಅಧಿವೇಶನದಲ್ಲಿ ವಹಿಸ್ಕೊತಾರೆ. ಅಲಹಾಬಾದಲ್ಲಿ 2 ಬಾರಿ ನಡೆದಿದೆ. 1893 ಲಾಹೋರ್ ದಾದಾಬಾಯಿ ನವರೋಜಿ 2 ಬಾರಿ. ಇವರು ಕೂಡ 2ನೇ ಬಾರಿ ಇವರು ಕೂಡ. ಎಷ್ಟು 9ನೇ ಅಧಿವೇಶನ ಬಾರಿ. 1893. 1894 ಮದ್ರಾಸ್ ಆಲ್ಫ್ರೆಡ್ ವೆಬ್. 1895 ಪುಣೆ ಸುರೇಂದ್ರನಾಥ ಬ್ಯಾನರ್ಜಿ. 1895 ಪುಣೆ ಅಧಿವೇಶನದಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿ ವಹಿಸ್ಕೊಡೋದು. 1896 ಕೋಲ್ಕತ್ತಾ ರೆಹಮತ್ ಉಲ್ಲಾ ಸಹ್ಯಾನಿ. 1897 ಅಮರ್ಹತಿ ಟಿ ಶಂಕರ್ ನಾಯರ್. 1898 ಮದ್ರಾಸ್ ಆನಂದ ಮೋಹನ್ ಬೋಸ್. 1899 ಲಕ್ನೋ ರಮೇಶ್ ಚಂದ್ರ ದತ್ತ. 1900 ಲಾಹೋರ್ ನಾರಾಯಣ ಗಣೇಶ್ ಚಂಡಹೋರ್ಕರ್ ಕರ್ನಾಟಕದವರು. 1901 ಕೋಲ್ಕತ್ತಾ. 1901 ಎನ್ ಶಾ ಇದುಲ್ಜಾ ವಾಚಾ. 1902 ಅಹಮದಾಬಾದ್ ಸುರೇಂದ್ರನಾಥ ಬ್ಯಾನರ್ಜಿ. 1903 ಮದ್ರಾಸ್ ಲಾಲ್ ಮೋಹನ್ ಘೋಷ್. ಕಡ್ಡಾಯ ಶಿಕ್ಷಣ ಬಗ್ಗೆ ತಿಳಿಸ್ತಾರೆ ಅವರು ಮದ್ರಾಸಲ್ಲಿ ಇರ್ತಾರೆ. 1903 ಮದ್ರಾಸ್ ನಡೆಯುತ್ತೆ. ಲಾಲ್ ಮೋಹನ್ ಘೋಷ್ ಅಧ್ಯಕ್ಷತೆಯಲ್ಲಿ ಕಡ್ಡಾಯ ಶಿಕ್ಷಣ ಬಗ್ಗೆ ತಿಳಿಸ್ತಾರೆ. 1904 ಬಾಂಬೆ ಹೆನ್ರಿ ಕಾಟನ್. 1905 ಬನಾರಸ್ ಗೋಪಾಲಕೃಷ್ಣ ಗೋಖಲೆ. 1906 ಕೋಲ್ಕತ್ತಾ ದಾದಾಬಾಯಿ ನವರೋಜಿ. ಮೊದಲಿಗೆ ಸ್ವರಾಜ್ ಪದ ಬಳಕೆ ಮಾಡ್ತಾರೆ. ಅಂದ್ರೆ ದಾದಾಬಾಯಿ ನವರೋಜಿ 3 ಬಾರಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೋತಾರ. ಸೆಕೆಂಡು 1886 ಮತ್ತೆ 1893 ಲಾಹೋರ್ ಅಧಿವೇಶನ. ಮತ್ತೆ 1906 ಕೋಲ್ಕತ್ತಾ ಅಧಿವೇಶನ. ದಾದಾಬಾಯಿ ನವರೋಜಿ 3ನೇ ಬಾರಿ. ಅಲ್ಲಿ ಸ್ವರಾಜ್ ಪದ ಬಳಕೆ ಮಾಡ್ತಾರೆ. 1906 ಸ್ವರಾಜ್ ಪದ ಬಳಕೆ ಮಾಡ್ತಾರೆ. ಇಂಪಾರ್ಟೆಂಟ್. 1907 ಸೂರತ್ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ. ಆಗ್ಲಿ ಕಾಂಗ್ರೆಸ್ ಹೊಡಕಾಗುತ್ತೆ. ಮಂದಗಾಮಿ ಮತ್ತು ತೀವ್ರಗಾಮಿಗಳಿಂದ ಹೊಡಕಾಗುತ್ತೆ. 1 ಮಿನಿಟ್ ಸರ್ ಬರ್ತೀನಿ. ಕುತ್ಕೊಂಡು ಓದೋಕ್ಕೆ ಆಗಿಲ್ಲ. 1907 ಸೂರತ್ ಅಧಿವೇಶನ ರಾಸ್ ಬಿಹಾರಿ ಬೋಸ್ ವಹಿಸ್ಕೋತಾರೆ. ಆಗ ಕಾಂಗ್ರೆಸ್ ಹೊಡಕ್ಕಾಗುತ್ತೆ. 1908 ಮದ್ರಾಸ್ ಅಧಿವೇಶನ ರಾಸ್ ಬಿಹಾರಿ ಬೋಸ್ ವಹಿಸ್ಕೋತಾರೆ. ಮತ್ತೆ ಸತತ 2ನೇ ಬಾರಿಗೆ ಅಧಿವೇಶನ ವಹಿಸ್ಕೋತಾರೆ. 1902 ಮತ್ತೆ 8. 1906 ದಾದಾಬಾಯಿ ನವರೋಜಿ ವಹಿಸ್ಕೋತಾರೆ ಅಲ್ವಾ, ಸ್ವರಾಜ್ ಪದ ಬಳಕೆ ಮಾಡ್ತಾರೆ. 1907 ಸೂರತ್ ಅಧಿವೇಶನ ರಾಸ್ ಬಿಹಾರಿ ಬೋಸ್ ವಹಿಸ್ಕೋತಾರೆ. ಗಾಂಧೀಜಿಯ ಗುರು, ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ವಹಿಸಿದಂತಹ ಅಧಿವೇಶನ ಯಾವುದಂದ್ರೆ
ಬನಾರಸ್ ಅಧಿವೇಶನ 1905 1905ರಲ್ಲಿ. ಅದೇ 1907-8 ರಾಸ್ ಬಿಹಾರಿ ಬೋಸ್ ಅಧಿವೇಶನ ಸೂರತ್ ಫಸ್ಟು 1907, 1908 ಮದ್ರಾಸ್ ಎರಡನೇ ಬಾರಿಗೆ. 1909 ಲಾಹೋರ್ ಪಂಡಿತ್ ಮದನ್ ಮೋಹನ್ ಮಾಳವೀಯ ಇವರು 1918, 1930, 1932 ಇಷ್ಟೆಲ್ಲ ಅಧ್ಯಕ್ಷರಾಗಿರ್ತಾರೆ. ಅಂದರೆ ಮದನ್ ಮೋಹನ್ ಮಾಳವೀಯ 4 ಬಾರಿ ಅಧ್ಯಕ್ಷರಾಗಿರ್ತಾರೆ. ಮದನ್ ಮೋಹನ್ ಅತಿ ಹೆಚ್ಚು ಬಾರಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡು ಜವಾಹರ್ಲಾಲ್ ನೆಹರು ಅಂತ ಹೇಳ್ತಾರಪ್ಪ. ಅದಕ್ಕೆ ನನಗೆ ಸಿಕ್ಕಿರೋದು 4 ಬಾರಿ ಅಷ್ಟೇ, ಬಟ್ 5 ಬಾರಿ ಅಂತ ಹೇಳ್ತಾರೆ. ಇಲ್ಲಿ ಮದನ್ ಮೋಹನ್ ಮಾಳವೀಯನ ಕೂಡ 4 ಬಾರಿ INC ಅಧಿವೇಶನ ವಹಿಸ್ಕೋತಾರೆ. 18, 30, 32 1909. 1910 ಅಲಹಾಬಾದ್ ವಿಲಿಯಂ ವೇಡರ್ಬರ್ನ್ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಬೆಂಬಲ. 1911 ಕಲ್ಕತ್ತಾ ಪಂಡಿತ್ ಬಿಷನ್ ನಾರಾಯಣ್ ದರ್ CB ನಾರಾಯಣ್ ದರ್ ರಾಷ್ಟ್ರಗೀತೆ ಹಾಡಿದ್ರು. ರಾಷ್ಟ್ರಗೀತೆ ಈ ಅಧಿವೇಶನದಲ್ಲಿ ಹಾಡೋದು. 1911ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ರಾಷ್ಟ್ರಗೀತೆ ಹಾಡ್ತಾರೆ. 1912 ಪಾಟ್ನಾ ರಾವ್ ಬಹದ್ದೂರ್. 1913 ಕರಾಚಿ ಸೈಯದ್ ಮಹಮ್ಮದ್ ಬಹದ್ದೂರ್. 1914 ಮದ್ರಾಸ್ ಉಪೇಂದ್ರನಾಥ್ ಬೋಸ್. 1915 ಬಾಂಬೆ ಸತ್ಯೇಂದ್ರ ಪ್ರಸನ್ನ ಸಿನ್ಹಾ. 1916 ಲಕ್ನೋ AC ಮಜುಂದಾರ್ ಕಾಂಗ್ರೆಸ್ ವಿಲೀನಗೊಳ್ಳುತ್ತೆ. AC ಮಜುಂದಾರ್ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಮತ್ತೆ ವಿಲೀನ ಹೋಗುತ್ತೆ. 1960 ಕಾಂಗ್ರೆಸ್ AC ಮಜುಂದಾರ್ ಅಲ್ಲಿ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆ ಒಳಕಾಗುತ್ತೆ. AC ಮಜುಂದಾರ್ ಅಧ್ಯಕ್ಷತೆಯಲ್ಲಿ ವಿಲೀನವಾಗುತ್ತೆ ಕಾಂಗ್ರೆಸ್ನಲ್ಲಿ. 1917 ಕಲ್ಕತ್ತಾ ಆನಿ ಬೆಸೆಂಟ್ ಮೊದಲ ಮಹಿಳಾ ಅಧ್ಯಕ್ಷೆ ಅಥವಾ ವಿದೇಶಿ ಅಧ್ಯಕ್ಷರು. 1918 ದೆಹಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ. 1918 ಬಾಂಬೆ ಅಥವಾ ವಿಶೇಷವಾಗಿ ಮತ್ತೊಂದ್ಸಲ ಮಾಡ್ತಾರೆ ಸೈಯದ್ ಅಹ್ಮದ್ ಇಮಾಮ್. 1919 ಅಮೃತಸರ ಮೋತಿಲಾಲ್ ನೆಹರು. 1920 ನಾಗ್ಪುರ ವಿಜಯ ರಾಘವ್ ಸರಿ. 1920 ಕಲ್ಕತ್ತಾ ವಿಶೇಷವಾಗಿ ಅದು ಕೂಡ ಲಾಲಾ ಲಜಪತ್ ರಾಯ್. 1921 ಅಹಮದಾಬಾದ್ ಹಕೀಂ ಅಜ್ಮಲ್ ಖಾನ್ ಹಂಗಾಮಿ ಅಧ್ಯಕ್ಷರು. ಅಧ್ಯಕ್ಷರಾಗಿದ್ದ ಸಿಹರ್ದಾಸ್ ಸೆರೆಮನೆಯಲ್ಲಿದ್ದವರು. ಅಧ್ಯಕ್ಷರಾಗಿದ್ದ ಸಿಹರ್ದಾಸ್ ಸೆರೆಮನೆ ಇರ್ತಾರಲ್ಲ, ಅದೇ ಸಿಹರ್ದಾಸ್ ಮತ್ತು ಮೋತಿಲಾಲ್ ನೆಹರ್ನ ಸೆರೆವಾಸಿ ಕರ್ಕೊಂಡು ಹೋಗ್ತಾರೆ. ಆವಾಗ ಅಹಮದಾಬಾದ್ ಅಧ್ಯಕ್ಷತೆನ ಹಕೀಂ ಅಜ್ಮಲ್ ಖಾನ್ ವಹಿಸ್ಕೋತಾರೆ. 1922 ಗಯಾ ಸಿಹರ್ದಾಸ್ ಅಧ್ಯಕ್ಷತೆ ಸಿಹರ್ದಾಸ್ ಗಯಾ. 1923 ಕಾಕಿನಾಡ ಇದು ಇಂಪಾರ್ಟೆಂಟು. ಅದೇ ಕಿರಿಯ ವಯಸ್ಸಿನ ಅಧ್ಯಕ್ಷತೆ ವಹಿಸಿದಂತಹ ವ್ಯಕ್ತಿ ಯಾರಂದ್ರೆ ಕಾಕಿನಾಡದಲ್ಲಿ ಮಹಮ್ಮದ್ ಆಲಿ ವಹಿಸ್ಕೋತಾರೆ. ಮಹಮ್ಮದ್ ಆಲಿ 1923. 1924 ಬೆಳಗಾಂ ಗಾಂಧೀಜಿ. 1925 ಕಾನ್ಪುರ ಸರೋಜಿನಿ ನಾಯ್ಡು ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ. 1926 ಗೌಹಾಟಿ ಶೇಷಾದ್ರಿ ಶ್ರೀನಿವಾಸ ಅಯ್ಯಂಗರ್. 1927 ಮದ್ರಾಸ್ MA ಹನ್ಸಾರಿ. 1928 ಕಲ್ಕತ್ತಾ ಮೋತಿಲಾಲ್ ನೆಹರು ಅಖಿಲ ಭಾರತ ಯುವ ಕಾಂಗ್ರೆಸ್ ಸ್ಥಾಪನೆ. 1929-30 ಲಾಹೋರ್ ಜವಾಹರ್ಲಾಲ್ ನೆಹರು ಪೂರ್ಣ ಸ್ವರಾಜ್ಯದ ನಿರ್ಣಯ ಕೈಗೊಳ್ಳಲಾಯಿತು. 1931 ಕರಾಚಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕರಾಚಿ ಅಧಿವೇಶನ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಧಿವೇಶನ ಅಧ್ಯಕ್ಷತೆ ವಹಿಸ್ಕೋತಾರೆ. 1931 ಕರಾಚಿ ಅಂದ್ರೆ ಅಲ್ಲಿ ನೋಡ್ಬೇಕು ನಾವು ಕರಾಚಿಲಿ ಅಧಿವೇಶನ 2 ಬಾರಿ ಆಗ್ಬೋದು, ಇಲ್ಲೊಂದ್ ಬಾರಿ ಆಗುತ್ತೆ ಕರಾಚಿ ಅಂತ ಪ್ಲೇಸಲ್ಲಿ. ಸೈಯದ್ ಮಹಮ್ಮದ್ ಬಹದ್ದೂರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವಹಿಸಿದಂತಹ ಏಕೈಕ ಅಧಿವೇಶನ ಅದು ಕರಾಚಿ ಅಧಿವೇಶನ 1931. ಅದು ಇಂಪಾರ್ಟೆಂಟ್, ಅದರ ಪ್ರೊಸೆಸ್ ಮಾಡ್ಬೇಕಷ್ಟೇ ನಾವು. 1932 ದೆಹಲಿ ಪಂಡಿತ್ ಮದನ್ ಮೋಹನ್ ಮಾಳವೀಯ. 1933 ಕಲ್ಕತ್ತಾ ನಲ್ಲಿನ್ ಸೇನ್ಗುಪ್ತಾ 3ನೇ ಮಹಿಳೆ. ಆದರೆ ಯುರೋಪಿನ ನಾವು ಬೇಗ ತಿಳ್ಕೊಬಿಡ್ತೀವಿ INC ಅಧಿವೇಶನ ವಹಿಸಿದಂತಹ 2 ಮಹಿಳೆಯರು ಅಂತ. ಆದ್ರೆ 3 ಜನ ಮಹಿಳೆಯರು ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊತಾರೆ. ಅದ್ರಲ್ಲಿ ನಮ್ಗೆ ಅವ್ರಿಬ್ಬರೇ ಮಾತ್ರ ಕಾಣಿಸ್ತಾರೆ ಅಷ್ಟೇ. ಬಟ್ 1933ರಲ್ಲಿ ಕಲ್ಕತ್ತಾ ಅಧಿವೇಶನ 2 ಬಾರಿ ಕಲ್ಕತ್ತಾ ಆನಿ ಬೆಸೆಂಟ್ 1 ಬಾರಿ, ನಲ್ಲಿನ್ ಸೇನ್ಗುಪ್ತಾ 1 ಬಾರಿ 2 ಬಾರಿ ಕಲ್ಕತ್ತಾ ಅಧಿವೇಶನ ಲೇಡೀಸು. ಅದರಲ್ಲಿ 3ನೇ ಮಹಿಳೆ ಇವಳು, ಆದ್ರೆ ಯುರೋಪಿನ 2ನೇ ಮಹಿಳೆಯರು. 1934-35 ಬಾಂಬೆ ರಾಜೇಂದ್ರ ಪ್ರಸಾದ್ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಸ್ಥಾಪನೆ. 1936 ಲಕ್ನೋ ಜವಾಹರ್ಲಾಲ್ ನೆಹರು. 1937 ಪೈಸ್ರಾ ಜವಾಹರ್ಲಾಲ್ ನೆಹರು ಗ್ರಾಮದಲ್ಲಿ ನಡೆದ ಅಧಿವೇಶನ ಇದು. 36-37 29-30 ಜವಾಹರ್ಲಾಲ್ ನೆಹರು ಅಧಿವೇಶನ ಅಧ್ಯಕ್ಷತೆ ವಹಿಸ್ಕೊತಾರೆ. 4 ಬಾರಿ ಸಿಗ್ತದಪ್ಪ. ಅದು 5 ಬಾರಿ ಅಂತ ಹೇಳ್ತಾರೆ, ಎಲ್ಲಿ ಇನ್ನೊಂದು ಬಾರಿ ಎಲ್ಲಿ ಯಾರು ಹುಡ್ಕೋದು.
ಇನ್ನು 4 ಬಾರಿ ಮದನ್ ಮೋಹನ್ ಮಾಳವೀರ ಹೊಯ್ಸ್ಕೊತಾರಲ್ಲ, ಇಲ್ಲಿ ಇವರು ಅಷ್ಟೇ ಬಾರಿ ಸಿಗ್ತದಲ್ಲ, ಇನ್ನೂ 1 ಬಾರಿ ಎಲ್ಲಿ ನೋಡ್ಕೊಂಡು ನಾವು ಎಲ್ಲಿ ಕಾಣಿಸೋದಿಲ್ಲ. ಯಾವ ಬುಕ್ಸ್ ನೋಡಿದ್ರು 5 ಬಾರಿಗಂತ ಆನ್ಸರ್ ಕೇಳೋರು ಕ್ವಶನ್ ಇದು, ಯಾವ್ದನ್ನ ಆನ್ಸರ್ ರೈಟ್ ಮಾಡೋದು ಗೊತ್ತಿಲ್ಲ. 5 ಬಾರಿ ಅಂತ ಹೇಳಿ 1937 ಪೈಜ್ಪುರ ಅಧಿವೇಶನ ಜವಾಹರ್ಲಾಲ್ ನೆಹರು ಗ್ರಾಮದಲ್ಲಿ ನಡೆದಂತಹ ಅಧಿವೇಶನ. ಇಂಪಾರ್ಟೆಂಟ್, ಇದು ಚಿಕ್ಕ ಗ್ರಾಮದಲ್ಲಿ ನಡೆದಂತಹ ಅಧಿವೇಶನ ಪೈಜ್ಪುರ ಅಧಿವೇಶನ, ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆ. 1938 ಹರಿಪುರ ಸುಭಾಷ್ ಚಂದ್ರ ಬೋಸ್. 1939 ತ್ರಿಪುರ ಸುಭಾಷ್ ಚಂದ್ರ ಬೋಸ್ 2 ಬಾರಿ ವಹಿಸ್ಕೋತಾರೆ. 1940 ರಾಮ್ಗಢ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. 1941ರಿಂದ 1946 INC ಅಧಿವೇಶನ ನಡೀಲಿಲ್ವಂತೆ ಆ ಟೈಮಲ್ಲಿ. ಅದೇ ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇರ್ತದಲ್ಲ ಆ ಟೈಮಲ್ಲಿ, ಅದಕ್ಕೆ 1941, 41, 46ವರೆಗೂ INC ಅಧಿವೇಶನಗಳು ನಡೀಲಿಲ್ಲ. ಅಂದ್ರೆ 5 ವರ್ಷ ನಡೀಲಿಲ್ಲ. 1900 ಅದಕ್ಕೆ 5 ವರ್ಷ ಇಲ್ಲೇ ಸಿಕ್ತಲ್ರಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 5 ವರ್ಷ, ಅಂದ್ರೆ 6 ವರ್ಷ ನಿಯರೆಸ್ಟ್ವರೆಗೂ ಅಧಿವೇಶನದ ಅಧ್ಯಕ್ಷತೆ ಆಗಿರ್ತಾರೆ. ಅಧಿವೇಶನ ನಡೀಲಿಲ್ಲ, ಬಟ್ ಅಧ್ಯಕ್ಷತೆಯಿಂದ ಮುಂದುವರಿತಾನೆ ಇಲ್ಲ. 6 ವರ್ಷ ಸಿಗ್ತಾರ. ನೆಹರು 4 ಬಾರಿ ಸಿಗ್ತಾರೆ. ಪಂಡಿತ್ ಮದನ್ ಮೋಹನ್ ಮಾಳವೀರ 4 ಬಾರಿ ಸಿಗುತ್ತೆ. ದಾದಾ ನವರೋಜಿ 3 ಬಾರಿ ಸಿಗ್ತಾರೆ. 1947 ದೆಹಲಿ ಅಧಿವೇಶನ JB ಕೃಪಾಲಿನಿ ಅಧ್ಯಕ್ಷತೆ. 1948 ಜೈಪುರ ಅಧಿವೇಶನ ಪಟ್ಟಾಭಿ ಸೀತಾರಾಮಯ್ಯ. ಇಲ್ಲಿ ತ್ರಿಪುರ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ. ಇಲ್ಲಿ ಮಹಾತ್ಮ ಗಾಂಧಿ ಕಡೆಯಿಂದ ಬಂದಿರ್ತಾರೆ ಇವರು ಪಟ್ಟಾಭಿ ಸೀತಾರಾಮಯ್ಯ. ಈ ಕ್ವಶನ್ ಬಂದಿತ್ತು ಮೊನ್ನೆ ಅಂತ ಅಬ್ಕಾರಿ ಇಲಾಖೆಯಲ್ಲಿ. ಅದೇ ಪಟ್ಟಾಭಿ ಸೀತಾರಾಮಯ್ಯಗೆ ಸೋಲು ಆಗುತ್ತಿಲ್ಲ ಸುಭಾಷ್ ಚಂದ್ರ ಬೋಸ್. ಅದಕ್ಕೆ ಮಹಾತ್ಮ ಗಾಂಧೀಜಿ ಒಪ್ಪನೆ ಹೇಳ್ತಾರೆ, ಇದು ಪಟ್ಟಾಭಿ ಸೀತಾರಾಮಯ್ಯನ ಸೋಲಲ್ಲ, ಇದು ನನ್ನ ಸೋಲು ಅಂತ ಹೇಳ್ತಾರೆ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆನೇ ನೀಡ್ತಾರೆ INC. ಅದಕ್ಕೆ ರಾಜೀನಾಮೆ ನೀಡ್ಬಿಟ್ಟು ಎಂತ ಸ್ವತಂತ್ರ ಪಕ್ಷ ಕಟ್ಟಕ್ಕೆ ಹೊರಡೋದು ಆ ಟೈಮಲ್ಲಿ. ಆವಾಗ ಪಟ್ಟಾಭಿ ಸೀತಾರಾಮಯ್ಯ ಅಧಿವೇಶನದ ಅಧ್ಯಕ್ಷತೆ ಆಗಿದ್ದು 1948 ಜೈಪುರ. 39 ವರ್ಷ ನಂತರ ಹಾಕ್ತಾರೆ ಇವರು. 1950 ನಾಸಿಕ್ ಪುರುಷೋತ್ತಮ ದಾಸ್ ಟಂಡನ್ ಅಧ್ಯಕ್ಷತೆ. INC ಅಧ್ಯಕ್ಷತೆ ವಹಿಸಿದ ಕನ್ನಡಿಗರು ಅಂದ್ರೆ 1900ರಲ್ಲಿ ನಾರಾಯಣ ಚಂದ್ರವರ್ಕರ್, ಶ್ರೀ ನಾರಾಯಣ ಚಂದ್ರವರ್ಕರ್ INC ಅಧಿವೇಶನದ ಅಧ್ಯಕ್ಷತೆ ವಹಿಸಿದಂತಹ ಕನ್ನಡಿಗರು. ಇಲ್ಲೇ ಬರ್ತಾರೆ ಮೊದಲನೇ ಸಮ್ಮೇಳನದಲ್ಲಿ ಕನ್ನಡದ ವ್ಯಕ್ತಿಗಳು ಬರ್ತಾರಲ್ಲ, ನಾರಾಯಣ ಗಣೇಶ್ ಚಂದ್ರವರ್ಕರ್ ಬರ್ತಾರೆ, ಮತ್ತೆ ಯಾರೋ ಬರ್ತಾರಲ್ಲ, ಆ ಬುಕ್ಸ್ ಎಲ್ಲ ಐತಿ, ಈ ಬುಕ್ಸ್ ಅಲ್ಲಿ ಕೊಟ್ಟಿರೋದು. 1969 S ನಿಜಲಿಂಗಪ್ಪ. ಸ್ವಾತಂತ್ರ್ಯ ನಂತರ ಅಧಿಕ ಅವಧಿಯ ಕಾಂಗ್ರೆಸ್ ಅಧ್ಯಕ್ಷರು ಸೋನಿಯಾ ಗಾಂಧಿ. ಸ್ವಾತಂತ್ರ್ಯ ನಂತರ ಅಧಿಕ ಅವಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿರೋರು ಯಾರು ಅಂದ್ರೆ ಸೋನಿಯಾ ಗಾಂಧಿ. ಇವರು 1998ರಿಂದ ಇಲ್ಲಿಯವರೆಗೆ ಅಧ್ಯಕ್ಷರಾಗಿದ್ದಾರಂತೆ. 98ರಿಂದ ಇಲ್ಲಿವರೆಗೆ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತೇ ಬರುತ್ತೆ. ಇನ್ನು 1 ವರ್ಷ ಬಂದ್ರೆ AOU INC ಸ್ಥಾಪನೆ 2 ಉದ್ದೇಶಗಳು ಇವೆ. ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯರಲ್ಲಿ ಬೆಳೆಯುತ್ತಿದ್ದ ಅಸಮಾಧಾನ ಶಕ್ತಿಯನ್ನು ಸೇಫ್ಟಿ ವ್ಯಾಲಿ ಅಥವಾ ಸುರಕ್ಷಾ ಕವಾಟದ ಮೂಲಕ ತಡೆಯುವುದು. ಸುರಕ್ಷಾ ಕವಾಟದ ಐತಿಹಾಸಿಕ ಸಮರ್ಥನೆ ಸೀಕ್ರೆಟ್ ರಿಪೋರ್ಟರ್ಸ್ ಎಂಬ 2 ಸಂಪುಟಗಳು ದೊರೆಯುತ್ತವೆ. ಸೀಕ್ರೆಟ್ ರಿಪೋರ್ಟರ್ಸ್ ಎಂಬ 2 ಸಂಪುಟಗಳು ದೊರೆಯುತ್ತವೆ. ಅಸಮಾಧಾನಗೊಂಡ ಭಾರತೀಯ ವಿದ್ಯಾವಂತ ವರ್ಗವು ಅಸಮಾಧಾನಗೊಂಡ ರೈತ ವರ್ಗದ ಜೊತೆ ಸೇರಿ ಅಖಿಲ ಭಾರತ ವಿರೋಧಿ ಚಳವಳಿ ತಡೆಯುವುದು. ಕಾಂಗ್ರೆಸ್ ಸ್ಥಾಪನೆ ಮೂಲವನ್ನು ಪಟ್ಟಾಭಿ ಸೀತಾರಾಮಯ್ಯ ಗೂಢತೆಯಲ್ಲಿ ಮುಚ್ಚಿರುವ ಅಂಶ ಅಂತ ಹೇಳ್ತಾರೆ. ಪಟ್ಟಾಭಿ ಸೀತಾರಾಮಯ್ಯ ಕಾಂಗ್ರೆಸ್ ಸ್ಥಾಪನೆ ಮೂಲವನ್ನು ಗೂಢತೆಯಲ್ಲಿ ಮುಚ್ಚಿರುವ ಅಂಶ ಅಂತ ಗೂಢತೆಯಲ್ಲಿ ಮಸುಕಿರುವ ಅಂಶ ಅಂತ ಹೇಳ್ತಾರೆ ಪಟ್ಟಾಭಿ ಸೀತಾರಾಮಯ್ಯ. INCಯನ್ನು ಟೀಕಿಸಿದವರಂದ್ರೆ ಲಾರ್ಡ್ ಡಫರಿನ್ ಹೇಳ್ತಾರೆ INC ಬಗ್ಗೆ, ಅಸಂಖ್ಯಾತ ವಿದ್ಯಾವಂತ ವರ್ಗವನ್ನು ಪೋಷಿಸುವ ರಾಜದ್ರೋಹಿ ಸಂಸ್ಥೆ ಅಂತ ಕರೀತಾರೆ. ಅಸಂಖ್ಯಾತ ವಿದ್ಯಾವಂತ ವರ್ಗವನ್ನು ಪೋಷಿಸುವ ರಾಜದ್ರೋಹಿ ಸಂಸ್ಥೆ ಅಂತ ಕರೆದವರು ಯಾರು ಅಂದ್ರೆ ಲಾರ್ಡ್ ಡಫರಿನ್ ಕರೀತಾರೆ. ಲಾರ್ಡ್ ಡಫರಿನ್ ಕರೆದಿದ್ದು ಅಸಂಖ್ಯಾತ ವಿದ್ಯಾವಂತ ವರ್ಗವನ್ನು ಪೋಷಿಸುವ ರಾಜದ್ರೋಹಿ ಸಂಸ್ಥೆ ಅಂತ ಕರೀತಾರೆ. ಲಾರ್ಡ್ ಡಫರಿನ್ ಕರೆದ INC ಒಂದು ಕೊಳಕು ವಸ್ತು ಎಂದು ಕರೀತಾನೆ. 1 ಮಿನಿಟ್ ಬರ್ತೀನಿ. INC ಒಂದು ಕೊಳಕು ವಸ್ತು ಅಂತ
ಲಾರ್ಡ್ ಕರ್ಜನ್ ಐಎನ್ಸಿ ಒಂದು ಕೊಳಕು ವಸ್ತು ಅಂತ ಹೇಳ್ತಾನೆ. ಲಾರ್ಡ್ ಕರ್ಜನ್ ಐಎನ್ಸಿಯ ನೇತೃತ್ವದಲ್ಲಿ ರಾಷ್ಟ್ರೀಯ ಚಳವಳಿ ಬಗ್ಗೆ 1847 ರಾಷ್ಟ್ರೀಯ ಚಳವಳಿಯನ್ನು ರಘುವಂಶಿಯವರು 3 ಹಂತಗಳಲ್ಲಿ ಗುರುತಿಸ್ತಾರಂತೆ. ರಘುವಂಶಿ ಹಂತ 1 ಮಂದಗಾಮಿಗಳ ರಾಜಕೀಯ ಭಿಕ್ಷೆಗಳ ಕಾಲ 1885 1905. 1907 ಸೂರತ್ ಅಧಿವೇಶನದಲ್ಲಿ ಐಎನ್ಸಿಯಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳೆಂದು ವಿಭಾಗವಾಗುತ್ತಂತೆ. ಮಂದಗಾಮಿಗಳೆಂದರೆ ದಾದಾಬಾಯಿ ನವರೋಜಿ, ಎಸ್.ಎನ್. ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲಕೃಷ್ಣ ಗೋಖಲೆ, ಮದನ್ ಮೋಹನ್ ಮಾಳವೀಯ, ಎಂ.ಜಿ. ರಾನಡೆ, ಎ.ಸಿ. ಮಜುಂದಾರ್, ಆನಂದ ಚಾರ್ಲು, ಆನಂದ ಮೋಹನ್ ಬೋಸ್, ಬಹರುದ್ದೀನ್ ತ್ಯಾಬ್ಜಿ, ಸುಬ್ರಹ್ಮಣ್ಯ ಅಯ್ಯರ್ ಮತ್ತು ವೀರ ರಾಘವಾಚಾರಿ ಮುಂತಾದವರು. ಮಂದಗಾಮಿಗಳೆಂದರೆ ದಾದಾಬಾಯಿ ನವರೋಜಿ, ಎಸ್.ಎನ್. ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲಕೃಷ್ಣ ಗೋಖಲೆ, ಮದನ್ ಮೋಹನ್ ಮಾಳವೀಯ, ಎಂ.ಜಿ. ರಾನಡೆ, ಎ.ಸಿ. ಮಜುಂದಾರ್, ಆನಂದ ಚಾರ್ಲು, ಆನಂದ ಮೋಹನ್ ಬೋಸ್ ಇವರು ಮಂದಗಾಮಿಗಳು. ಬಹರುದ್ದೀನ್ ತ್ಯಾಬ್ಜಿ, ಸುಬ್ರಹ್ಮಣ್ಯ ಅಯ್ಯರ್, ವೀರ ರಾಘವಾಚಾರಿ ಇವರು ಮಂದಗಾಮಿಗಳು. ತೀವ್ರಗಾಮಿಗಳಂದ್ರೆ ಫಸ್ಟ್ ಮಂದಗಾಮಿ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟವ್ರೆ, ಅದರಿಂದ ಮಂದಗಾಮಿ ವ್ಯಕ್ತಿಗಳು ಮಾತ್ರ ಕೊಟ್ಟವ್ರೆ. ಈ ಹಂತದಲ್ಲಿ ಕಾಂಗ್ರೆಸ್ ಒಂದು ಜಾತ್ಯತೀತ ಮತ್ತು ರಾಷ್ಟ್ರೀಯ ಸಂಸ್ಥೆಯಾಗಿ ಬೆಳೆಸಿತು. ಇವರು ಸ್ವರಾಜ್ಯವನ್ನು ಅಹಿಂಸಾತ್ಮಕವಾಗಿ ಪಡಿಸುವುದು. ಇವರು 3 Pಗಳಾಗಿದ್ದರು. 3 P ಅಂದ್ರೆ ಪೆಟಿಷನ್, ಪ್ರೆಷರ್, ಪ್ರೊಟೆಸ್ಟ್ ಅಂತ. ಪೆಟಿಷನ್, ಪ್ರೆಷರ್, ಪ್ರೊಟೆಸ್ಟ್ ಅಂತ ಕರೀತಾರೆ. ಮಂದಗಾಮಿಗಳನ್ನ 3 P ಅಂತ ಕರೀತಾರೆ. ಮಂದಗಾಮಿಗಳ ನೀತಿಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ. ರಾಜಕೀಯ ವಿಷಯ, ಪ್ರಾಂತೀಯ ಮತ್ತು ಕೇಂದ್ರೀಯ ಶಾಸನ ಸಭೆಗಳ ರಚನೆ, ಸಾಮ್ರಾಜ್ಯಶಾಹಿಯ ಆರ್ಥಿಕ ವಿಶ್ಲೇಷಣೆ. ಆಡಳಿತಾತ್ಮಕ ವಿಷಯ ಅಂದ್ರೆ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ IPS ಪರೀಕ್ಷೆಗಳನ್ನು ಏಕಕಾಲದಲ್ಲಿ ನಡೆಸಬೇಕು. ಸರ್ಕಾರಿ ಸೇವೆಗಳನ್ನು ಭಾರತೀಕರಣಗೊಳಿಸಬೇಕು. ಆರ್ಥಿಕ ವಿಷಯ ಅಂದ್ರೆ ಬ್ರಿಟಿಷ್ ಸರ್ಕಾರ ಬಡತನ ಹೆಚ್ಚಳ ಮತ್ತು ಬರಗಾಲದ ವಿಚಾರಣೆ ಮಾಡುವುದು. ಹೋಮ್ ಚಾರ್ಜಸ್ ಮತ್ತು ಮಿಲಿಟರಿ ವೆಚ್ಚಗಳ ಕಡಿತ. ತಾಂತ್ರಿಕ ಶಿಕ್ಷಣಕ್ಕೆ ನಿಧಿ ಮತ್ತು ಉಪ್ಪಿನ ಕರ ರದ್ದು ಮಾಡುವುದು. ಸಂಪತ್ತಿನ ಹರಿವಿಕೆಗೆ ತಡೆ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ. ದಾದಾಬಾಯಿ ನವರೋಜಿಯ ಕೃತಿ ಅಂದ್ರೆ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಆರ್ ಡ್ರೈನ್ ಥಿಯರಿ ಅಂತ. 1892 ಶಾಸನವು ಭ್ರಮೆಯಿಂದ ತಿರಸ್ಕರಿಸಿದರು ಮತ್ತು ಶಾಸನ ಸಭೆಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ಮತ್ತು ಅಧಿಕಾರ ನೀಡಲು ಹಣಕಾಸಿನ ಮೇಲೆ ಅಧಿಕಾರ ವಹಿಸಿ ಪ್ರಾತಿನಿಧ್ಯವಿಲ್ಲದ ತೆರಿಗೆ ಇಲ್ಲ ಎಂಬ ಚಳುವಳಿ ಆರಂಭಿಸ್ತಾರೆ. ಗೋಖಲೆ ಅವರು 1905 ಜೂನ್ 15 ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮೊದಲ ಸೇವಕರಾಗ್ತಾರೆ. ಗೋಖಲೆ ಅವರು 1905 ಜೂನ್ 15 ಅದೇ ಪ್ರಾರ್ಥನಾ ಸಮಾಜದಿಂದ ಗೋಖಲೆ ಹೊರಗೆ ಬಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪನೆ ಮಾಡಿದ್ರು ಅಂತ ಅಲ್ಲೇನೋ ಕೊಟ್ಟಿರೋದು. 1905 ಸ್ಥಾಪನೆ ಮಾಡ್ತಾರೆ ಜೂನ್ 15. ಇದರ ಸದಸ್ಯರಾಗಿ ಜಿ.ಕೆ. ದೇವಧರ್, ಪಟವರ್ಧನ್, ಹೃದಯನಾಥ ಕುಂದ್ರು, ಎನ್.ಎಂ. ಜೋಶಿ, ಕನ್ನಡದ ದಿನಕರ ದೇಸಾಯಿ, ಎ. ವಿ. ಠಕ್ಕರ್, ರಾಜೇಂದ್ರ ಪ್ರಸಾದ್ ಮತ್ತು ಎಂ.ಆರ್. ಜಯಕರ್ ಮುಂತಾದವರು ಇದ್ದಾರೆ. ಮಂದಗಾಮಿಗಳು ಶಿಕ್ಷಣದ ಉದ್ದೇಶಕ್ಕಾಗಿ ಭಾರತೀಯರಿಗೆ 1889 ಕಾಂಗ್ರೆಸ್ ವಾಣಿಜ್ಯ ಕೆಲಸ ಮಾಡುವ ಬ್ರಿಟಿಷ್ ಕಮಿಟಿ ಪ್ರಾರಂಭಿಸಿ 1890 ಡಾಕ್ಟರ್ ನವರೋಜಿ ನೇತೃತ್ವದಲ್ಲಿ ಇಂಡಿಯಾ ಪತ್ರಿಕೆ ಆರಂಭಿಸಿದರು. ಡಾಕ್ಟರ್ ನವರೋಜಿ ನೇತೃತ್ವದಲ್ಲಿ ಇಂಡಿಯಾ ಪತ್ರಿಕೆ ಆರಂಭಿಸಿದರು. ಮಹತ್ವ, ಆಧುನಿಕ ಕಾಲದಲ್ಲಿ ರಾಷ್ಟ್ರೀಯತೆಯ ಹುಟ್ಟಿಗೆ ಕಾರಣರಾದರು. ರಾಜ್ಯಕ್ಕೆ ಪಕ್ವತೆ ಸಾಧಿಸುವ ಯಶಸ್ವಿಯಾದರು. ಬ್ರಿಟಿಷರ ಆರ್ಥಿಕ ಶೋಷಣೆಯಿಂದ ಜನರಿಗೆ ಮನವರಿಕೆ ಮಾಡಿಕೊಟ್ರು. ವಿವಿಧ ಧರ್ಮ, ಭಾಷೆ ಮತ್ತು ಜನಾಂಗದೊಡನೆ ಸಂಪರ್ಕ ಸಾಧಿಸುವ ಯಶಸ್ವಿಯಾದರು. ಟೀಕೆಗಳ ಬಗ್ಗೆ, ಭಾರತೀಯರಿಗೆ ಕೆಲ ಸವಲತ್ತುಗಳನ್ನು ಕೇಳಿದರೆ ವಿನಃ ಸ್ವಾತಂತ್ರ್ಯ ಕೇಳಲಿಲ್ಲ ಅಷ್ಟೇ. ಮಂದಗಾಮಿ ಚಟುವಟಿಕೆಗಳು ಕೇವಲ 3 Pಗಳಿಗೆ ಸೀಮಿತವಾಯಿತು. ಅಂದರೆ 3 P ಪ್ರೆಷರ್, ಪೆಟಿಷನ್, ಪ್ರೊಟೆಸ್ಟ್. ಮಂದಗಾಮಿ ಯುಗದಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳು ಕೇವಲ ಸುಶಿಕ್ಷರೆನಿಸಿಕೊಂಡಿದ್ದ ವಕೀಲರು, ವೈದ್ಯರು, ಟೀಚರ್ ಮತ್ತು ಪತ್ರಿಕೋದ್ಯಮಿಗಳಿಗೆ ಸೀಮಿತವಾಗಿತ್ತು. ಕೇವಲ ಮನವೊಲಿಕೆಗೆ ಪ್ರಯತ್ನಿಸಿದರು. ರಾಜಕೀಯ ಚಟುವಟಿಕೆಗಳು ರಾಜಕೀಯ ಭಿಕ್ಷೆಗೆ ಸೀಮಿತವಾಗಿದ್ದವು. ತಿಲಕರು ಮಂದಗಾಮಿಗಳ ಕಾಂಗ್ರೆಸ್ ಅನ್ನು ಪಗಲು ಭಟ್ಟರ ಕಾಂಗ್ರೆಸ್ ಎಂದರು. ತಿಲಕರು ಕಾಂಗ್ರೆಸ್ ಅಧಿವೇಶನಗಳನ್ನು ರಜೆಯ ವಿನೋದ ಅಂತ ಕರೀತಾರೆ. ಇಂಪಾರ್ಟೆಂಟ್. ತಿಲಕರು ಕಾಂಗ್ರೆಸ್ ಅಧಿವೇಶನಗಳನ್ನ ಏನಂತ ಕರೀತಾರೆ ಹೇಳಿ, ಮತ್ತೊಂದ್ಸಲ ಹೇಳಿ. ರಜೆಯ ವಿನೋದ ಅಂತ ತಿಲಕರು INC ಅಧಿವೇಶನ ಕರೀತಾರೆ. ರಜೆಯ ವಿನೋದ.
ರಜೆ ವಿನೋದ ಅಂತ ತಿಲಕರು ಐಎನ್ಸಿ ಅಧಿವೇಶನಗಳನ್ನು ಕರೀತಾರೆ. ಅಶ್ವಿನಿ ಕುಮಾರ್ ದತ್ ಅವರು ಅಧಿವೇಶನಗಳನ್ನು 3 ದಿನಗಳ ವಿನೋದ ಅಂತ ಕರೀತಾರೆ. ಅಶ್ವಿನಿ ಕುಮಾರ್ ದತ್ ಅವರು ಐಎನ್ಸಿ ಅಧಿವೇಶನವನ್ನು 3 ದಿನಗಳ ವಿನೋದ 3 ದಿನ ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ದಿನದಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅಶ್ವಿನಿ ಕುಮಾರ್ ದತ್ತರು ಆ ಥರ ಹೇಳೋರೆ. ಲಾಲಾ ಲಜಪತ್ ರಾಯರು ಅಧಿವೇಶನಗಳನ್ನು ಭಾರತೀಯ ವಿದ್ಯಾವಂತ ವರ್ಗದ ವಾರ್ಷಿಕ ಹಬ್ಬ ಅಂತ ಲಜಪತ್ ರಾಯ್ ಕರೆದ್ರೆ, ತಿಲಕ್ರವರು ರಜೆಯ ವಿನೋದ ಅಂತ ಕರೀತಾರೆ. ಅಶ್ವಿನಿ ಕುಮಾರ್ ದತ್ತಾರವರು 3 ದಿನಗಳ ವಿನೋದ ಅಂತ ಹೇಳ್ತಾರೆ. ಮಂದಗಾಮಿಗಳು ಪಟ್ಟಣದ ಮಧ್ಯಮ ಮತ್ತು ಮೇಲ್ವರ್ಗದ ವಿದ್ಯಾವಂತ ಯುವಕರ ಅವಲಂಬ. ಈಗ 2ನೇ ಹಂತ 1905ರಿಂದ 1919 ತೀವ್ರಗಾಮಿಗಳ ಕಾಲ ಅಥವಾ ಕ್ರಿಯಾತ್ಮಕ ಕಾಲ. ಎಷ್ಟಾಯ್ತು? 28 ನಿಮಿಷ ಆಯ್ತಾ? ಸರಿ. ತೀವ್ರಗಾಮಿಗಳು 1905ರಿಂದ 1919. ಮೊನ್ನೆ ಈ ತರ ಕ್ವಶನ್ ಅದಪ್ಪ ಇದು ಬಂದಿತ್ತು PSIಗೆ ಇದೇ ತರ ಕ್ವಶನ್ ಬಂದಿದ್ದು. ಅಂದ್ರೆ ಸಾಮೂಹಿಕ ಕಾಲ ಅಂತ ಯಾವ ಕಾಲ ಕರೀತಾರೆ ಅಂತ ಬಂದಿತ್ತು. 1919ರಿಂದ 1947 ಸಾಮೂಹಿಕ ಕಾಲ ಅಂತ ಕರೀತಾರೆ. ಇಲ್ಲಿ ತೀವ್ರಗಾಮಿಗಳ ಕಾಲ ಅಥವಾ ಕ್ರಿಯಾತ್ಮಕ ಕಾಲ ಅಥವಾ ಎಕ್ಸ್ಟ್ರೀಮಿಸ್ಟ್ ಅಂತ ತೀವ್ರಗಾಮಿಗಳ ಕಾಲ ಕರೀತಾರೆ. ಮಂದಗಾಮಿಗಳ ಕಾಲ ನೋಡ್ರಿ, ತೀವ್ರಗಾಮಿಗಳ ಕಾಲ 2ನೇ ಅಂತ 1905ರಿಂದ 1919. ತೀವ್ರಗಾಮಿ ನಾಯಕರಂದ್ರೆ ಲಾಲ್ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಅರವಿಂದ್ ಘೋಷ್ ಬಗ್ಗೆ ಕ್ವಶನ್ ಬಂದಿತ್ತು. ಅಶ್ವಿನಿ ಕುಮಾರ್ ದತ್ತ ಅಥವಾ ಪಶ್ಚಿಮ ಬಂಗಾಳ, ವಿಷ್ಣು ಶಾಸ್ತ್ರಿ ಚಿಪ್ಲಂಕರ್ ಮಹಾರಾಷ್ಟ್ರ, ಸಿಹರ್ ದಾಸ್ ಅವರು ತೀವ್ರಗಾಮಿನ, ಗುರುದಾಸ್ ಬ್ಯಾನರ್ಜಿ, ಆನಿ ಕೂಡ ತೀವ್ರಗಾಮಿಗಳು ಬರ್ತಾರೆ ನೋಡು. ಕರ್ಪಡೆ ಮತ್ತು ಅಜಿತ್ ಸಿಂಗ್ ಮುಂತಾದವರು. ತೀವ್ರಗಾಮಿಗಳ ಗುಂಪು ಪಟ್ಟಣದ ಮಧ್ಯಮ ಮತ್ತು ಮೇಲ್ವರ್ಗದ ವಿದ್ಯಾವಂತ ಯುವಕರು, ಕಾರ್ಮಿಕರು ಮತ್ತು ರೈತರು, ಬುದ್ಧಿಜೀವಿಗಳ ಬೆಂಬಲ ಪಡೆದಿದ್ದಾರೆ. ಸಿಹರ್ ರಾಸ್ ಕೂಡ ಬರ್ತಾರೆ, ಅನಿಬೇಸೆಂಟ್ ಬರ್ತಾರೆ, ಅಜಿತ್ ಸಿಂಗ್, ಕಪಡ್ಡಿ, ವಿಶ್ವಶಾಸ್ತ್ರ, ಗುರುದಾಸ್ ಬ್ಯಾನರ್ಜಿ. ತೀವ್ರಗಾಮಿ ಚಟುವಟಿಕೆಗಳ ಉಗಮಕ್ಕೆ ಕಾರಣಗಳಂದ್ರೆ ಯುವ ಪೀಳಿಗೆ ಅತೃಪ್ತಿ, ಮಂದಗಾಮಿಗಳ ಬೇಡಿಕೆ ಮತ್ತು ಮನವಿಗಳ ತಿರಸ್ಕಾರ ಮಾಡಿದ್ರು, ಗತವೈಭವದ ಸಂಸ್ಕೃತಿಯ ನೆನಪು, ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವ ಆರಂಭವಾಗ್ತವೆ. 1904ರ ವಿವಿ ಕಾಯ್ದೆ ಬ್ರಿಟಿಷ್ ಸರ್ಕಾರದ ನಿಯಂತ್ರಣ. 1994ರ ಶಿವಾಜಿ ಉತ್ಸವ. 1994 100 years. 94 1994 100 years. 110 120 123 years ಆಯಿತು ಗಣೇಶೋತ್ಸವ ಸ್ಟಾರ್ಟ್ ಆಗಿದೆ. ಶಿವಾಜಿ ಉತ್ಸವ 120. ಶಿವಾಜಿ ಉತ್ಸವ 2016ಗೆ 100 110 120 years ಆಯಿತು. 121 years ಆಯಿತು. ಬಟ್ 125 years ಆದ್ಮೇಲೆ ಅದು ಮೋದಿ ಅವ್ರು ಮೊನ್ನೆ ಮಾತಾಡಿದ್ರಲ್ಲ 125 years ಆಯಿತು ಅಂತ ಯಾರು ಗೊತ್ತಿಲ್ಲ. 125 2017 125 ಆಗೋದು ಯಾವುದು ನಾನು ಕೌಂಟ್ ಮಾಡ್ತೀನಿ. 1904ರ ವಿವಿ ಕಾಯ್ದೆ ಬ್ರಿಟಿಷ್ ಸರ್ಕಾರದ ನಿಯಂತ್ರಣ. ಬಂಗಾಳ ವಿಭಜನೆ 1905 ಅಕ್ಟೋಬರ್ 16 ಲಾರ್ಡ್ ಕರ್ಜನ್ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು ವಿಭಜನೆ ಮಾಡ್ತಾರೆ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ. ಬಂಗಾಳ ವಿಭಜನೆಗೆ ನೀಡಿದ ಕಾರಣ ಅಂದರೆ ಬಂಗಾಳ ಬಹುದೊಡ್ಡ ಪ್ರಾಂತ್ಯವಾಗಿದ್ದರಿಂದ ಆಡಳಿತದ ಅನುಕೂಲಕ್ಕಾಗಿ ವಿಭಜಿಸುವುದು ಅನಿವಾರ್ಯ. ಅಂದರೆ ಕರ್ಜನ್ ಒಳ ಉದ್ದೇಶಗಳೆಂದರೆ ಬಂಗಾಳದಲ್ಲಿ ಹಿಂದೂ ಮುಸ್ಲಿಮರ ಒಗ್ಗಟ್ಟು ಹೊಡೆಯುವುದು
ರಾಷ್ಟ್ರೀಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸುವುದು. ರಾಷ್ಟ್ರೀಯ ಕೇಂದ್ರವಾದ ಬಂಗಾಳಿಗಳ ರಾಷ್ಟ್ರೀಯತೆಗೆ ಭಂಗ ತರುವುದು. ಇದು ಲಾರ್ಡ್ ಕರ್ಜನ್ನ ಇಂಟೆನ್ಷನ್ ಆಗಿರುತ್ತೆ. ಬಟ್ ಅದು ಬೇರೆ ಹೇಳ್ತೇನೆ, ಅಂದರೆ ದೊಡ್ಡ ತೀರ ಪ್ರಾಂತ್ಯಗಳು ಮತ್ತೆ ಒಂದು ಆಳ್ವಿಕೆ ಒಂದು ಆಗಿರುತ್ತೆ. ಹಾಗಾಗಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಆಗಿರುತ್ತೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಚಿಕ್ಕನಾ ಎಂಬಲ್ಲಿ 1856 ಜುಲೈ 23ರಂದು ಜನಿಸಿದವಲ್ಲ. 1856 ಜುಲೈ ಸೊಸೈಟಿ ಸ್ಥಾಪಿಸುವ ಮೂಲಕ ಸಾರ್ವಜನಿಕ ಜೀವನ ಆರಂಭಿಸ್ತಾರೆ. ತಿಲಕ್ ಡೆಕ್ಕನ್ ಎಜುಕೇಶನ್ ಸೊಸೈಟಿ. ತಿಲಕರು ಆರಂಭಿಸಿದ 2 ಪತ್ರಿಕೆಗಳಂದ್ರೆ ಕೇಸರಿ ಅಥವಾ ಮರಾಠಿ ಭಾಷೆ. ಕೇಸರಿ ಅನ್ನೋದು ಮರಾಠಿ ಭಾಷೆಲಿದ್ರೆ, ಮರಾಠಿ ಅನ್ನೋದು ನೋಡ್ಬೇಕಲ್ಲಿ. ಕೇಸರಿ ಅನ್ನೋದು ಮರಾಠಿ, ಅಲ್ಲಿ ಮರಾಠ ಅಂತ ಮರಾಠಿ ಭಾಷೆ ಇರ್ಬೇಕು ಅಂತ ತಗೋಬಿಡ್ತೀವಿ, ತಪ್ಪದು. ಮರಾಠದು ಇಂಗ್ಲಿಷ್ ಭಾಷೆಲಿದ್ರೆ ಕೇಸರಿದು ಮರಾಠಿ ಭಾಷೆ ಕೇಸರಿ ಪತ್ರಿಕೆ. ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಬೆಳಗಿಸಲು, ಸ್ವಾತಂತ್ರ್ಯ ಸಂದೇಶ ಪ್ರಚಾರ ಮಾಡಲು, ಪರಂಪರೆಗಳ ಅಂಶಗಳನ್ನು ತಿಳಿಸಲು, ನಾವೆಲ್ಲ ಒಂದೇ ಎಂಬ ಭಾವನೆ ಬೆಳಗಿಸಲು 1894ರಲ್ಲಿ ಗಣೇಶ ಉತ್ಸವ, 1896ರಲ್ಲಿ ಶಿವಾಜಿ ಉತ್ಸವವನ್ನು ಮಹಾರಾಷ್ಟ್ರದಲ್ಲಿ ಆರಂಭಿಸಿದರು. ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವ ಆರಂಭದಲ್ಲಿ ಮಹಾರಾಷ್ಟ್ರದಲ್ಲಿ ತಿಲಕ್ ಆರಂಭಿಸಿದ 1894 1896 ಒಂದು 123 ವರ್ಷ ಆಗಿರ್ಬೇಕು. ಒಂದು 121 ವರ್ಷ ಆಯ್ತು. 123 and 121. ತಿಲಕರ 4 ಸೂತ್ರಗಳಂದ್ರೆ ಸ್ವದೇಶಿ, ಶಿಕ್ಷಣ. ತಿಲಕರ 4 ಶಿಕ್ಷಣ, ಸ್ವದೇಶಿ, ಸ್ವರಾಜ್ಯ, ರಾಷ್ಟ್ರೀಯ ಶಿಕ್ಷಣ, ತಿಲಕರ 4 ಮಂತ್ರಗಳು. ಸ್ವರಾಜ್ಯವನ್ನು ಭಾರತ ತಯಾರಾದ ವಸ್ತುಗಳಿಗೆ ತೆರಿಗೆ ವಿಧಿಸಿದಾಗ ಬಟ್ಟೆಗಳನ್ನು ಬಳಸಬಾರದು ತಡೆಹಿಡಿದರು. ತಿಲಕರು ಕೇಸರಿ ಪತ್ರಿಕೆಯಲ್ಲಿ ಬರೆದ ಸಾಮ್ರಾಜ್ಯಶಾಹಿ ವಿರೋಧಿ ಭಾವನೆ, ಲೇಖನ ಮತ್ತು ರಾಜದ್ರೋಹದ ಆಪಾದನೆ ಹೊರತು 1908ರಲ್ಲಿ 6 ವರ್ಷಗಳು ಶಿಕ್ಷೆ ವಿಧಿಸಿ ಮಾಂಡರ್ ಹೆಲಿಸರ್ತಾರೆ. 1908 ವರ್ಷಗಳ ಶಿಕ್ಷೆ ಜೈಲನ್ನು ಬಿಡ್ತಾರೆ ಮಾಂಡರ್. ಅವಾಗಲೂ ಅವ್ರಿಗೆ ಈ ತರ ಹಸ್ತಕೃತಿ ಬರೆಯೋದು, ಅಲ್ಲಿಗೆ ಅವ್ರಿಗೆ ಈ ತರ ಹಸ್ತಕೃತಿ ರಚಿಸ್ತಾರೆ ಅಂತ. 1914ರಲ್ಲಿ ಬಿಡುಗಡೆಗಾಗಿ ಹೋಮ್ ರೂಲ್ ಚಳುವಳಿಯನ್ನು ಮಹಾರಾಷ್ಟ್ರದಲ್ಲಿ ತೀವ್ರಗೊಳಿಸ್ತಾರೆ. ಅವರು 1914ರಲ್ಲಿ ಬಿಡುಗಡೆ ಆದಂತ ಬೆಳಗಾವಿ ಸೃಷ್ಟಿಸಿದ ನಮಗೆ ಕೇಳ್ಕೊಳ್ತಾನೆ. ಮಹಾರಾಷ್ಟ್ರ ಆಗ ಬಾಂಬೆ ಕರ್ನಾಟಕ, ಮುಂಬೈ ಕರ್ನಾಟಕ ಆ ಟೈಮಲ್ಲಿ ಬೆಳಗಾವಿ ಅಂತಾನೆ ಓದಿದೆ. ಯಾವ ವಿಷಯವನ್ನು ಗೊತ್ತಿಲ್ಲ. ಹಾಗೂ ಭಾರತದ ಹಕ್ಕುಕ್ಕೆ ನೇತಾರರು ಅಂತ ಕರೀತಾರೆ. ಗಾಂಧೀಜಿಯರು ಲೋಕಮಾನ್ಯರು, ನವಭಾರತದ ನಿರ್ಮಾಪಕರು ಹಾಗೂ ಭಾರತದ ಹಕ್ಕುಕ್ಕೆ ನೇತಾರರು. ಗಾಂಧೀಜಿನ ತಿಲಕ್ ಕರೆದಿರಬೇಕಲ್ಲ, ಗಾಂಧೀಜಿ ತಿಲಕ್ ನೇತ್ರ ಕರೆದಿರೋದು. ಹೌದು,
ಗಾಂಧೀಜಿಯವರು ತಿಲಕ್ನ ಈ ತರ ಹೇಳ್ತಾರೆ ಅಂದ್ರೆ ಲೋಕಮಾನ್ಯರು ನವಭಾರತದ ನಿರ್ಮಾಪಕರು ಹಾಗೂ ಭಾರತದ ಅತೃಪ್ತಿಯ ನೇತಾರರು ಅಂತ ಕರೀತಾರೆ. ತಿಲಕರ ತತ್ವ ತಿಲಕ್ ತಿಲಕರನ್ನು ಭಾರತೀಯ ಅಸಮಾಧಾನದ ಪಿತಾಮಹ ಅಂತ ಕರೆಯಲಾಗಿದೆ. ತಿಲಕರನ್ನು ಭಾರತದ ಅಸಮಾಧಾನದ ಪಿತಾಮಹ ಅಂತ ಯಾರು ಕರೀತಾರೆ? ತಿಲಕರು ಆಗಸ್ಟ್ 1921 ಅವಾಗ ಸ್ಟಾರ್ಟ್ ಆಗ್ತದೆ. ಅರವಿಂದರು ಅಕ್ರಮವಾಗಿ ಪ್ರತಿಭಟಿಸಲು ಮುಜಾಫರ್ದಲ್ಲಿನ ಬಾಂಬ್ ಸ್ಫೋಟಗಳು, ಮಾರಣಿಕತ್ತನದಲ್ಲಿನ ಬಾಂಬ್ ಕೃತ್ಯಗಳಿಗೆ ತಿಲಕರು ಬೆಂಬಲ ನೀಡಿದರು. ಬಿಪಿನ್ ಚಂದ್ರಪಾಲ್ 1858ರಿಂದ 1935 ಬರ್ತಾನೆ. ಬಿಪಿನ್ ಚಂದ್ರಪಾಲ್ 1858ರಿಂದ 1935 ಬರ್ತಾನೆ. ಬಿಪಿನ್ ಚಂದ್ರಪಾಲ್ ಭಾರತದಲ್ಲಿ ಕ್ರಾಂತಿಕಾರದ ವಿಚಾರಗಳ ಜನಕ ಅಂತ ಬಿಪಿನ್ ಚಂದ್ರಪಾಲ್ನ ಕರ್ತಾರೆ. ಬಿಪಿನ್ ಚಂದ್ರಪಾಲನ ಕ್ರಾಂತಿಕಾರದ ವಿಚಾರಗಳ ಜನಕ ಅಸಮಾಧಾನ ಪಿತಾಮಹ ತಿಲಕ ಕ್ರಾಂತಿಕಾರದ ವಿಚಾರಗಳ ಜನಕ ಬಿಪಿನ್ ಚಂದ್ರಪಾಲ್ 1905-6ರಲ್ಲಿ ಬಹಿಷ್ಕಾರ ಚಳವಳಿಯಲ್ಲಿ ಬಂಗಾಳದಲ್ಲಿ ಬಹಿಷ್ಕಾರ. ಬಿಪಿನ್ ಚಂದ್ರಪಾಲರು ಪರಸಾದತ್ ಪ್ರಕಟಿಸುತ್ತಾರೆ. ಪರಸಾದತ್ ಎಂಬ ವಾರಪತ್ರಿಕೆ ಪ್ರಕಟಿಸಿದರು. ಅಲ್ಲದೆ ಬೆಂಗಾಲ್ ಪಬ್ಲಿಕ್ ಪತ್ರಿಕೆಗಳ ಸಂಪಾದಕರಾಗಿದ್ದರು. ಇಂಗ್ಲೆಂಡಿನಲ್ಲಿ ಸ್ವರಾಜ್ ಪತ್ರಿಕೆಯನ್ನು ಬ್ರಿಟಿಷ್ ವಿರೋಧಿ ಲೇಖನಗಳನ್ನು ಪ್ರಕಟಿಸಿದರು. ಲಂಡನ್ ಮತ್ತು ಪ್ಯಾರಿಸ್ ಕ್ರಾಂತಿಗಳ ಜೊತೆ ತಮ್ಮ ನಿರಂಜನ ಪಾಲ್ ಮೂಲಕ ಸಂಬಂಧವಿತ್ತು. ಅಲ್ಲದೆ ವಿ.ಡಿ. ಸಾವರ್ಕರ್, ವೀರೇಂದ್ರನಾಥ ಚಟ್ಟೋಪಾಧ್ಯಾಯರ ಸಂಪರ್ಕವಿತ್ತು. ಬಿಪಿನ್ ಚಂದ್ರಪಾಲರು ರಚಿಸಿದ ಗ್ರಂಥ ಅಂದ್ರೆ ಮೆಮೊರೀಸ್ ಆಫ್ ಮೈ ಲೈಫ್ ಅಂಡ್ ಟೈಮ್ಸ್ ಅಂತ. ಮೆಮೊರೀಸ್ ಆಫ್ ಮೈ ಲೈಫ್ ಅಂಡ್ ಟೈಮ್ಸ್. ಮೆಮೊರೀಸ್ ಆಫ್ ಮೈ ಲೈಫ್ ಅಂಡ್ ಟೈಮ್ಸ್ ಬಿಪಿನ್ ಚಂದ್ರಪಾಲರ ಮೆಮೊರೀಸ್ ಆಫ್ ಮೈ ಲೈಫ್ ಅಂಡ್ ಟೈಮ್ಸ್. ನಾನು ರಾಜಪುತ್ರ 1865 to 1928. ಪಂಜಾಬಿನ ಕೇಸರಿ ಲಾಲ ಲಜಪತ್ರ ಎಂದು ಹೆಸರಾದ ಲಾಲ ಲಜಪತ್ರ ಒಂದೇ ಮಾತ್ರ ಉರ್ದು ಪತ್ರಿಕೆ, ಅದು ಪೀಪಲ್ ಆಂಗ್ಲ ಪತ್ರಿಕೆ ಎಂಬ ಪತ್ರಿಕೆಗಳನ್ನ ಆರಂಭಿಸ್ತಾರೆ. ಲಾಲ ಲಜಪತ್ ರಾಯ್ ಒಂದೇ ಮಾತ್ರ ಎಂಬ ಉರ್ದು ಪತ್ರಿಕೆ, ಪೀಪಲ್ ಒಂದೇ ಮಾತ್ರ ಅದೊಂದು ಉರ್ದು ಪತ್ರಿಕೆ, ಪೀಪಲ್ ಅದೊಂದು ಆಂಗ್ಲ ಪತ್ರಿಕೆ. ಇಂಪಾರ್ಟೆಂಟ್. ತಿಲಕ್ ಪ್ರಾರಂಭಿಸಿದ ಆ ಪತ್ರಿಕೆಗಳಂದ್ರೆ ಕೇಸರಿ ಮರಾಠಿ ಭಾಷೆ, ಮರಾಠ ಇಂಗ್ಲಿಷ್ ಭಾಷೆ. ರಾಜಪತ್ರ ಆರಂಭಿಸಿದ ಪತ್ರಿಕೆಗಳಾವಂದ್ರೆ ಒಂದೇ ಮಾತ್ರ ಅದು ಉರ್ದು ಭಾಷೆ ಪತ್ರಿಕೆ, ಪೀಪಲ್ ಆಂಗ್ಲ ಪತ್ರಿಕೆ. ಪೀಪಲ್ ಅದೊಂದು ಆಂಗ್ಲ ಪತ್ರಿಕೆ, ಒಂದೇ ಮಾತ್ರ. ಬಿಪಿನ್ ಚಂದ್ರಪಾಲ್ ಗ್ರಂಥ ಮೆಮೊರೀಸ್ ಆಫ್ ಮೈ ಲೈಫ್ ಅಂಡ್ ಟೈಮ್ಸ್. ಲಾಹೋರಿನಲ್ಲಿ ಡಿ.ಎ.ವಿ. ಕಾಲೇಜನ್ನು ಆರಂಭಿಸಿದರು. ಸಮಾಜ ಸಾಧನೆಯಿಂದ ಪ್ರಭಾವಿತರಾಗಿ ಎ.ಐ.ಟಿ.ಸಿ ಸಂಸ್ಥಾಪಕರೊಬ್ಬರಾದರು. ಆರ್ಯ ಸಮಾಜದ ಅನುಯಾಯಿಯಾದ ಇವರು ರಚಿಸಿದ ಕೃತಿಗಳಾದ ಯಂಗ್ ಇಂಡಿಯಾ, ದಿ ಆರ್ಯ ಸಮಾಜ, ಇಂಗ್ಲೆಂಡ್, ಡೆತ್ ಟು ಇಂಡಿಯಾ. ಯಂಗ್ ಇಂಡಿಯಾ ಇದು ಕೃತಿ ಸರಿ. ಯಂಗ್ ಇಂಡಿಯಾ ಮತ್ತು ಹರಿಗುಣ ಅವು ಪತ್ರಿಕೆಗಳು, ಇವು ಕೃತಿ ಇದು ಕರೆಕ್ಟ್. ಇವರು ಯಾರು? ಲಾಲ ಲಜಪತ್ ಆರ್ಯ ಸಮಾಜದವ್ರು ಆಗಿರ್ತಾನೆ. ಇವ್ರು ಯಂಗ್ ಇಂಡಿಯಾ ಕೃತಿ ಬರುತ್ತಾನೆ. ಗಾಂಧೀಜಿಯವರು ಯಂಗ್ ಇಂಡಿಯಾ ಪತ್ರಿಕೆಗಳು, ಹರಿಗುಣ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳು. ಯಂಗ್ ಇಂಡಿಯಾ, ದ ಆರ್ಯ ಸಮಾಜ್, ಇಂಗ್ಲೆಂಡ್, ಡೆತ್ ಟು ಇಂಡಿಯಾ ಇವು
ಲಾಲಾ ಲಜಪತ್ ರಾಯನ ಕೃತಿಗಳು. 1928 ಅಕ್ಟೋಬರ್ 30ರಂದು ಸೈಮನ್ ಕಮಿಷನ್ ಲಾಹೋರ್ಗೆ ಬಂದಾಗ ಅದನ್ನು ಧಿಕ್ಕರಿಸಿ ಚಳುವಳಿ ಹಿಡಿದು ಅಂದಿನ ಪೊಲೀಸ್ ಬ್ಯಾಂಡರ್ಸ್ನ ಲಾಠಿ ಹೇಟ್ನಿಂದ ಸತ್ತಾರೆ. ಕಾಟ್ ಅನ್ನ ಲಾಠಿ ಹೇಟ್, ಅದು ಕಾಟ್ ಲಾಠಿ ಆಗಿರುತ್ತೆ. ಪೊಲೀಸ್ ಅಂದ್ರೆ ಸ್ಟ್ಯಾಂಡರ್ಸ್. ಅರವಿಂದ್ ಘೋಷ್ 1872 1950. ಅರಬಿಂದೋ ಘೋಷ್ ಬಂಗಾಳದ ಪ್ರಥಮ ಕ್ರಾಂತಿಕಾರಿ. ಅರಬಿಂದೋ ಘೋಷ್ ಯಾರಂದ್ರೆ ಬಂಗಾಳದ ಪ್ರಥಮ ಕ್ರಾಂತಿಕಾರಿ ಅರಬಿಂದೋ ಘೋಷ್. ಬಂಗಾಳದ ವಿಭಜನೆ ವಿರೋಧಿಸಲು ಪೂರ್ಣ ಸ್ವಾತಂತ್ರ್ಯಕ್ಕೆ ಕರೆ ನೀಡಿದರು. ನಂತರ 1908ರಲ್ಲಿ ಇವರನ್ನು ಸರ್ಕಾರವು ಮಣಿಪ್ಪದ ಬಾಂಬ್ ಪಿತೂರಿ ಮೊಕದ್ದಮೆಯನ್ನು ಹೊರಸಿ ಸೆರೆಮನೆ ನಡೆಸಂತೆ. ಘೋಷನ್ನ ಮಣಿಪ್ಪನ ಬಾಂಬ್ ಪಿತೂರಿ ಮೊಕದ್ದಮೆಯಲ್ಲಿ ಸೆರೆಮನೆ ನಡೆಸಿದಂತೆ. ಮಣಿಪ್ಪದ ಬಾಂಬ್ ಪಿತೂರಿ ಮೊಕದ್ದಮೆಯಲ್ಲಿ 1908. 1910ರಲ್ಲಿ ಬಿಡುಗಡೆಯಾದ ಅರಬಿಂದರು ಪಾಂಡಿಚೇರಿಯಲ್ಲಿ ನೆಲೆಸಿ ಯೋಗ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಟ್ಟರು. 1910ರಲ್ಲಿ ಅವರ ಆಧ್ಯಾತ್ಮಿಕತೆ ಕಡೆ ಅರವಿಂದ್ ಘೋಷ್ ಅವರು ಗಾಂಧೀಜಿಯವರ ಆಧ್ಯಾತ್ಮಿಕ ಪಾಂಡಿಚೇರಿಯಲ್ಲಿ ನೆಲೆಸ್ತಾರೆ. ಇವರು 2008ರಲ್ಲಿ ಮಣಿಪ್ಪನ ಎಂಬ ಬಾಂಬ್ ಪಿತೂರಿ ಮೊಕದ್ದಮೆಯಲ್ಲಿ ಸೆರೆಮನೆ ನಡೆಸ್ತಾರೆ. ಮಣಿಪ್ಪನ ಬಾಂಬ್ ಪಿತೂರಿ ಮೊಕದ್ದಮೆ. ಸರಿ, ಇಷ್ಟು ತೀವ್ರಗಾಮಿಗಳ ಹೆಸರುಗಳು. ಇನ್ನು ತೀವ್ರಗಾಮಿಗಳ ನೀತಿ ಹೇಳಲ್ಲ.